ಬನ್ನಿ ಇವತ್ತು ನಾನು ನಿಮಗೆ ಚೆರಿ ಟೊಮೆಟೊದಲ್ಲಿ ಟೊಮೆಟೊ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈ ಚೆರಿ ಟೊಮೆಟೊದಲ್ಲಿ ಟೊಮೆಟೊ ಬಾತ್ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ, ನೋಡೋಕ್ಕೂ ತುಂಬ ಕಲರ್ಫುಲ್ಲಾಗಿರುತ್ತೆ. ರೆಗ್ಯುಲರ್ ಟೊಮೆಟೊಗಿಂತ ಇದರಲ್ಲಿ ನೀವು ಟ್ರೈ ಮಾಡಿ, ಎಷ್ಟು ರುಚಿಯಾಗಿ ಬರುತ್ತೆ ಅಂತ ನೀವೇ ಹೇಳ್ತೀರಾ. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಒಂದು 1/4 kg ಚೆರಿ ಟೊಮೆಟೊ ತೊಗೊಂಡಿದ್ದೀನಿ. ಇದು ಚಿಕ್ಕದಾಗಿರುತ್ತೆ, ಕಲರ್ ರೆಡ್ಡಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದನ್ನು ಸಣ್ಣದಾಗಿ ಹೆಚ್ಕೋಬೇಕು. ಇದ್ರ ಜೊತೆಗೆ 2 ಈರುಳ್ಳಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಶುಂಠಿ ಎಲ್ಲ ಹೆಚ್ಕೊಂಡಿರಿ. ಒಂದು ಕುಕ್ಕರ್ ಇಟ್ಬಿಟ್ಟು 1 ಟೀ ಸ್ಪೂನ್ ತುಪ್ಪ ಹಾಕಿ ಹೋಲ್ ಮಸಾಲೆಗಳು, ಚಕ್ಕೆ 1 ಇಂಚು, ಒಂದೇ ಏಲಕ್ಕಿ, 1 ಪೈನಾಪಲ್ ಹೂವು, 2 ಲವಂಗ ಮತ್ತು ಒಂದು ಸಣ್ಣದು ಜಾವತ್ರಿ ಅಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಖಾರಕ್ಕೆ ತಕ್ಕಾಗ 2 ಹಸಿಮೆಣಸಿನ್ಕಾಯಿನ ಸ್ಲಿಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, 2 ಈರುಳ್ಳಿನ ಹೆಚ್ಕೊಂಡಿದ್ವಲ್ಲ ಅದನ್ನು ಹಾಕಿ, 1 ಇಂಚ್ ಶುಂಠಿನೂ ಸಣ್ಣದಾಗಿ ಹೆಚ್ಚಾಕಿ, ಒಂದು 1/4 ಕಟ್ಟಷ್ಟು ಪುದೀನ ಎಲೆಗಳನ್ನ ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀನಿ. ಪುದೀನ ಎಲೆ ಹಾಕೋದ್ರಿಂದ ಒಳ್ಳೆ ಘಮ ಬರುತ್ತೆ. ಮತ್ತು ಇಲ್ಲಿ ಹೋಲ್ ಮಸಾಲ ಪೌಡ್ರ್ಗಳು, 1 ಟೀ ಸ್ಪೂನ್ ಅಚ್ಕಾರದ ಪುಡಿ, 1 ಟೀ ಸ್ಪೂನ್ ಧನಿಯಾ ಪುಡಿ, ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ, ಒಂದು 1/4 ಟೀ ಸ್ಪೂನ್ ಅರಿಶಿನ ಪುಡಿ ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ಹೆಚ್ಚಿಟ್ಕೊಂಡಂಥ ಚೆರಿ ಟೊಮೆಟೊ ಮತ್ತು ಬಟಾಣಿ 2 ಸೇರಿಸ್ತಾ ಇದ್ದೀನಿ. ಬಟಾಣಿ ಒಂದು 1/4 ಕಪ್ಪಷ್ಟು ತೊಗೊಂಡಿದ್ದೀನಿ, ಹಸಿ ಬಟಾಣಿ ಇದು. ನೀವು ಡ್ರೈ ಬಟಾಣಿ ತೊಗೊಂಡ್ರೆ ರಾತ್ರಿನೇ ನೆನೆಸಿ ಬೆಳಗ್ಗೆ ಯೂಸ್ ಮಾಡ್ಕೋಬೋದು. ಹಸಿ ಬಟಾಣಿ ಹಾಕೋದ್ರಿಂದ ತುಂಬ ಬೇಗನೂ ಆಗುತ್ತೆ. ಚೆರಿ ಟೊಮೆಟೊನೂ ಅಷ್ಟೇ, ತುಂಬ ಬೇಗ ಬೆಂದ್ಬಿಡುತ್ತೆ, ತುಂಬ ಟೈಮ್ ತೊಗೊಳ್ಳಲ್ಲ. ಕುಕ್ಕರಲ್ಲಿ ಮಾಡೋದ್ರಿಂದ ಇನ್ನೂ ಈಸಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು 1 ಕಪ್ಪು ಸೋನಾ ಮಸೂರಿನ ಅಕ್ಕಿನ 10 ನಿಮಿಷ ಮುಂಚೆ ನೆನೆಸಿದ್ದೆ. ಅದನ್ನು ಇವಾಗ ನಾನು ಇದನ್ನು ಒಂಚೂರು ಫ್ರೈ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ. 1 ಕಪ್ ಅಕ್ಕಿಗೆ 3 ಕಪ್ಪು ನೀರು ಬೇಕಾಗುತ್ತೆ. ಉದುದ್ರಾಗಿ ಮೆತ್ತಗೆ ತುಂಬ ಚೆನ್ನಾಗಾಗುತ್ತೆ. ಈ ಅಳತೆಲೇ ಮಾಡಿ, ತುಂಬ ಉದುದ್ರಾಗಿ ಚೆನ್ನಾಗಿ ಬರುತ್ತೆ. ಈಗ ಎಲ್ಲ ಸೇರಿಸಿದಾಗಿದೆ, ಉಪ್ಪು ಖಾರದ ಪುಡಿ ಎಲ್ಲ ಕುದಿ ಬಂದಾಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು 3 ವಿಷಲ್ ಕೂಗಿದ್ರೆ ಸಾಕು. ಸೂಪರಾದ ಚೆರಿ ಟೊಮೆಟೊ ಬಾತು ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ. ಉದುದ್ರಾಗಿ ಕೂಡ ಆಗುತ್ತೆ, ಸಖತ್ತಾಗಿರುತ್ತೆ. ಎಲ್ಲರೂ ಇಷ್ಟಪಡ್ತಾರೆ. ನೀವೆಲ್ಲ ಒಂದು ಸತಿ ಟ್ರೈ ಮಾಡಿ, ಮಕ್ಳಿಗೆ ಲಂಚ್ ಬಾಕ್ಸ್ಗೂ ಕೊಟ್ಟು ಕಳಿಸಿ, ಇಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡಿಕೊಡಿ. ಎಲ್ಲರೂ ಇಷ್ಟಪಡಲಿಲ್ಲ ಅಂದರೆ ಕೇಳಿ, ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ಮತ್ತು ನೀವು ಇದನ್ನು ಫೀಡ್ಬ್ಯಾಕ್ ಕೊಡೋದ್ರಿಂದ ನನಗೆ ಭಾಳ ಹೆಲ್ಪ್ ಆಗುತ್ತೆ. ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಈ ವಿಡಿಯೋ ನೋಡ್ತಾ ಇದ್ದರೆ ನನ್ನ ವೀಣಾ ಲಕ್ಷ್ಮೀನಾರಾಯಣ್ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್.